ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಪ್ಪ ಇದೆ ಅಂತಂದರೆ, ನಿಮಗೆ ರಾಶಿಯಾಧಿಪತಿ ಬುಧ ಗ್ರಹ ಬಂದು 11ನೇ ಮನೆಯಲ್ಲಿದ್ದಾನೆ. ರವಿ ಗ್ರಹನೂ 11ನೇ ಮನೆಯಲ್ಲಿದ್ದಾನೆ. ಹೇಗೆ ಅಂದರೆ ಸತತವಾಗಿ ನಿಮಗೆ ಒಂದು 3 ತಿಂಗಳು 2 ತಿಂಗಳುಗಳ ಕಾಲದಿಂದ ನಿಮಗೆ ಒಂದರ ಮೇಲೆ ಒಂದು ರಾಶಿಯಲ್ಲೇ ಗುರುಗ್ರಹ ಇದ್ದರೂ ಕೂಡ ನಿಮ್ಗೆ ರಾಶಿಯಾಧಿಪತಿ ಬುಧ ಗ್ರಹ ಬಂದು 10, 11, 9ನೇ ಮನೆ ಹಿಂಗೆಲ್ಲ ಬಂದಾಗ ನೀವು ಒಂದು ಶುಭನೇ ನೋಡಿರ್ತೀರ. ಒಂದು ಸ್ವಲ್ಪ ಅಂದ್ಕೊಂಡಷ್ಟು ನಿರೀಕ್ಷೆ ಇಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಏನೋ ಒಂದು ಸ್ವಲ್ಪ ನಿಮಗೆ ಒಳ್ಳೆಯದೇ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಿಮಗೆ ಶುಕ್ರ ಗ್ರಹ ಬಂದು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಒಳ್ಳೆಯದು ಇದೆ, ಸ್ವಲ್ಪ ಕೆಟ್ಟದ್ದು ಇದೆ. ನೀವು ಅಂದ್ಕೊಂಡು ನಿರೀಕ್ಷೆ ಮಾಡಿದಷ್ಟು ನಿಮಗೆ ಯಾವುದೇ ರೀತಿ ಇರಲ್ಲ. ಅದರಲ್ಲೂ ನಿಮ್ಗೆ 5ನೇ ಮನೆ ಅಧಿಪತಿ ಆದಂಥ ಶುಕ್ರ ಗ್ರಹವನ್ನು ಬಂದು 12ನೇ ಮನೆಯಲ್ಲಿದ್ದಾಗ ಹೇಗಪ್ಪ ಇರುತ್ತೆ ಅಂತಂದರೆ, ಸ್ವಲ್ಪ ಅಂದ್ಕೊಂಡಿದ್ದಷ್ಟು ನಿರೀಕ್ಷೆ ಮಾಡೋ ಥರನೂ ಇರಲ್ಲ. 11ನೇ ಮನೆಯಲ್ಲಿ ಬುಧ ನೀವು ಒಂಥರ ಫಲ ಕೊಟ್ಟರು, ಶುಕ್ರ ಗ್ರಹ ಒಂಥರ ಬೇಗ ಕೂಡ ಮಾಡ್ತಾ ಇರ್ತಾನೆ. ಈ ಕಡೆ ಲಾಭನೂ ಇಲ್ಲ, ಈ ಕಡೆ ನಿಮಗೆ ನಷ್ಟನೂ ಇಲ್ಲ ಅನ್ನೋ ರೀತಿ ಇರ್ತಾನೆ. ಯಾವಾಗ ಶುಕ್ರ ಗ್ರಹ 15ನೇ ತಾರೀಕು ಕಳೆದ ನಂತರ, ಮೇ 15ರ ನಂತರ ಶುಕ್ರ ಗ್ರಹ ನಿಮ್ಮ ರಾಶಿಗೆ ಬರ್ತಾನೆ. ಅದೇ 12ನೇ ಮನೆಗೆ ಬಂದು ರವಿ ಗ್ರಹ ಮತ್ತು ಬುಧ ಗ್ರಹ 2 ಮತ್ತು 12ನೇ ಮನೆಗೆ ಬರ್ತಾನೆ. 12ನೇ ಮನೆಗೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ರಾಶಿಯಾಧಿಪತಿನೂ ಅವನೇ ಆಗಿರ್ತಾನೆ, 4ನೇ ಮನೆ ಅಧಿಪತಿನೂ ಬುಧ ಗ್ರಹನೇ ಆಗಿರ್ತಾನೆ. ಅವನು 12ನೇ ಮನೆಗೆ ಬಂದಾಗ ಸ್ವಲ್ಪ ನಿಮಗೆ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ಕಷ್ಟಗಳು ಜಾಸ್ತಿ ಇರುತ್ತೆ. ನಿರೀಕ್ಷೆ ಮಾಡಿದಂಥದ್ದು ಏನೂ ಇರಲ್ಲ. ಇನ್ನೇನು ನನಗೆ ಚೆನ್ನಾಗಿದೆ, ಟೈಮ್ ಚೆನ್ನಾಗಿ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ನಿಮಗೆ ಈ ತಿಂಗಳು ತುಂಬ ಒಂದ್ರ ಮೇಲೆ ಒಂದು ಒತ್ತಡ, ಒಂದ್ರ ಮೇಲೆ ಒಂದು ಕಷ್ಟ. ಏನು ಅಂತಂದರೆ, ಯಾವುದೊಂದು ಕಾರ್ಯಕ್ಕೆ ಕೈ ಹಾಕಿದ್ರೂ ನಿಮಗೆ ಆ ಕೆಲಸ ಕಾರ್ಯಗಳು ಅಷ್ಟು ಬೇಗ ಆಗೋದಿಲ್ಲ ನಿಮಗೆ. ಅದರಲ್ಲಿ 3ನೇ ಮನೆಯಲ್ಲಿ ಕೇತು ಗ್ರಹ ಇರ್ತಾನೆ. 3ನೇ ಮನೆ ಅಧಿಪತಿನೂ ನಿಮಗೆ 12ನೇ ಮನೆಯಲ್ಲಿದ್ದಾಗ ಹೇಗೆ ಅಂದರೆ, ಕುಟುಂಬದಲ್ಲಿ ಒಂದು ಸ್ವಲ್ಪ ಒಂಥರ ಸಂಕಷ್ಟ, ಮತ್ತು ಸ್ನೇಹಿತರು, ಒಂಥರ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಎಲ್ಲರ ಜೊತೆನೂ ನಿಮಗೆ ಒಂಥರ ಬಾಂಧವ್ಯ ಅಷ್ಟು ಚೆನ್ನಾಗಿರಲ್ಲ. ಏನೋ ಒಂದು ವಿಷಯಕ್ಕೆ ಮನಸ್ತಾಪ ಆಗೋವಂಥದ್ದು ಇರ್ಬೋದು, ಏನೋ ಒಂಥರ ಒತ್ತಡಗಳಿರುತ್ತೆ. ಅದರಲ್ಲಿ 10ನೇ ಮನೆಯಲ್ಲಿ ಶನಿಗ್ರಹ ಇರ್ತಾನೆ. ಶನಿಗ್ರಹ ಹೆಂಗೆ ಅಂತಂದರೆ, ನಿಮ್ಮ ಕೆಲಸದಲ್ಲಿ ನಿಧಾನವಾಗಿ ಅಭಿವೃದ್ಧಿನ ಕೊಡ್ತಾನೆ ವಿನ ಒಂದೇ ಸರಿ ಕೊಡೋದಿಲ್ಲ ನಿಮಗೆ ಅಭಿವೃದ್ಧಿನ. ನಿಮ್ಗೆ ಹೆಂಗಾಗುತ್ತೆ ಅಂದರೆ, ಈ ತಿಂಗಳು ಅಂದರೆ ಗುರುಗ್ರಹ ಚೇಂಜ್ ಆಗೋವರೆಗೂ, ಇನ್ನೇನು ಜೂನ್ ತಿಂಗಳಲ್ಲಿ ಚೇಂಜ್ ಆಗ್ತಾನೆ, ಅಲ್ಲಿವರೆಗೂ ಹೇಗಿರುತ್ತೆ ಅಂದರೆ, ಇದೊಂದು ತಿಂಗಳು ತುಂಬ ಒತ್ತಡದಾಯಕವಾಗಿರುತ್ತೆ. ಯಾವಾಗ ನಿಮ್ಮ ಗುರು ಚೇಂಜ್ ಆಗ್ತಾನೋ ಆವಾಗ ಇದೆಲ್ಲ ಸಮಸ್ಯೆಗಳು ಮುಗಿಯುತ್ತೆ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಮಿಥುನ ರಾಶಿಯವರು ಆದಷ್ಟು ಗುರುವಿನ ಆರಾಧನೆ ಮಾಡ್ತಾ ಬನ್ನಿ. ಆದಷ್ಟು ಕಡಲೆಕಾಳನ್ನ ಯಥೇಚ್ಛವಾಗಿ ಕಡಲೆಕಾಳನ್ನ ನೀವು ಯಾರಿಗಾದ್ರೂ ದಾನ ಮಾಡೋವಂಥದ್ದು, ಅಥವಾ ಕಡಲೆಕಾಳನ್ನ ಮನೆಯಲ್ಲಿ ನೆನೆಸಿ ಅದನ್ನು ಒಂದು ಪ್ರಸಾದ ರೀತಿ ಮಾಡಿಕೊಂಡು ದೇವಸ್ಥಾನದಲ್ಲಿ ಹಂಚೋ ಅಂಥದ್ದು, ಈ ಥರ ಯಥೇಚ್ಛವಾಗಿ ಕಡಲೆಕಾಳನ್ನ ದಾನ ಮಾಡಿ. ನೀವು ಅದ್ರ ಜೊತೆಗೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಹೆಸರು ಕಾಳನ್ನು ಕೂಡ ನೀವು ಆದಷ್ಟು ಅದನ್ನು ವಿಷ್ಣುವಿನ ದೇವಸ್ಥಾನದಲ್ಲಿ ಹೆಸರು ಕಾಳು ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ. ಒಂದು ತುಳಸಿ ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ. ಗುರುವಿಗೆ ಮತ್ತು ಬುಧ ಗ್ರಹ ಎರಡನ್ನೂ ನೀವು ಶಾಂತಿ ಮಾಡ್ತಾ ಬಂದರೆ ಸ್ವಲ್ಪ ಅದರಿಂದ ಅದರ ಪ್ರಭಾವನ ನೀವು ಕಮ್ಮಿ ಮಾಡ್ಕೊಬೋದು. ಇದಿಷ್ಟು ಒಂದು ಮಿಥುನ ರಾಶಿಯವರ ಮಾಸ ಭವಿಷ್ಯ.